ಮಾಡೋಣ. ಅದಕ್ಕಿಂತ ಮುಂಚೆ ಜನಾರ್ದನ್ ಅವರು ಎಲ್ಲ ಗೊತ್ತಿದೆ, ವಾಸೂರ್ಗೆಲ್ಲ ಗೊತ್ತಿರುತ್ತೆ. ನಮ್ಮ ಚಿಕ್ಕಪ್ಪನ ಕಾಲದವರು ಬಹಳ ಫೇಮಸ್ ಎಡಿಟರ್ ಅವರು. ಒಂದು ಕಾಲದಲ್ಲಿ ದೇಸಾಯಿ ಅವ್ರದ್ದು ಸಿನಿಮಾ ಒಂದು ಹಳೆ ಹುಲಿ 100%. ಯಾವುದೇ ಟೈಟ್ಲ್ ಕಾರ್ಡ್ ಕೆಳಗಡೆ ನೋಡಿದಾಗ ಶಂಕರ್ ಆರ್ ಜನಾರ್ದನ್ ಅಂತಿತ್ತು. ಅವ್ರ ಮಗ ಈ ಪಿಕ್ಚರ್ ಮುಖಾಂತರ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ. ಸೊ ಎಲ್ರಿಗೂ ಒಳ್ಳೇದಾಗಲಿ ಇಡೀ ತಂಡಕ್ಕೆ ಅಂತ ಹೇಳ್ತಾ, ತಾಂಡವ ಸಾಂಗ್ನ ಪಾಂಡ್ಯನ್ ಪ್ಲೇ ಮಾಡ್ತು ಅಂದರೆ ಎಲ್ಲ ನೋಡ್ತಾರೆ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಧನ್ಯವಾದಗಳು ಸುಧೀಂದ್ರ ವೆಂಕಟೇಶ್ ಅವರಿಗೆ. ತಾಂಡವ 90s, ಇದೊಂದು 90s ಸಬಬ್ ಲವ್ ಸ್ಟೋರಿ. ನಂದು ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಮನೇಲಿ ಏನು ಜವಾಬ್ದಾರಿ ತಗೊಳ್ಳದೆ ಹಂಗೆ ಆಡಾಡ್ಕೊಂಡು ಫ್ರೆಂಡ್ಸ್ ಜೊತೆ ಸುತ್ತಾಡ್ಕೊಂಡಿರ್ತಾನೆ. ಅವ್ನ ಲೈಫಲ್ಲಿ ಒಂದು ಬ್ಯೂಟಿಫುಲ್ ಆಗಿ ಒಂದು ವಿಷಯ ಬರುತ್ತೆ, ಅದನ್ನ ಉಳಿಸ್ಕೊತಾನೆ ಇಲ್ವಾ ಅನ್ನೋದು ನಮ್ಮ ಸಿನಿಮಾ. ಅದು ಕರೆಕ್ಟಾಗಿ ಮಾಡಿದ್ದೀನಲ್ಲ ಸರ್? ಥ್ಯಾಂಕ್ ಯು ಸರ್. ಪ್ರಿಪ್ರೇಷನು ಇಲ್ಲೇ ಅಶೋಕ್ ಸರ್ ಇದ್ದಾರೆ. ಒಂದು 6 months ನನ್ನ ಬೆಂಡೆತ್ತಿದ್ದಾರೆ ಅವರು. ಸ್ಟಂಟ್ಸ್ ಎಲ್ಲ ಮಾಡಿದ್ದೀವಿ ತಾಂಡವ ಸಾಂಗ್ಗೆ. ಆಮೇಲೆ ಡ್ಯಾನ್ಸು ಸಾದಿಕ್ ಸರ್ ಸೂಪರಾಗಿ ಮಾಡಿಸಿದ್ದಾರೆ, ಎಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ. ಚೆನ್ನಾಗಿ ಮಾಡಿದ್ದೀವಿ, ನೀವು ನೋಡಿ ಹೇಳ್ಬೇಕು ಸರ್ ಎಲ್ಲರೂ. ಹೌದು ಸರ್, ಮೊದಲನೇ ಸಿನಿಮಾ ಥರ ಇರಲಿಲ್ಲ ಸರ್. ಸ್ಟಾರ್ಟಿಂಗ್ ಒಂದು ವರ್ಕ್ಶಾಪ್ ಥರ ಮಾಡ್ಕೊಂಡಿದ್ವಿ, ರಿಯಾಸ್ ಮಾಡಿದ್ವಿ. ಸೆಟ್ಗೆ ಹೋಗ್ಬೇಕಾದ್ರೆ ಫಸ್ಟ್ ಸಿನಿಮಾ ಥರ ಇರಲಿಲ್ಲ. ಸೊ ನಾನು ತುಂಬ ಥಿಯೇಟ್ರ್ ಮಾಡಿದ್ದೆ, ಅಲ್ಲಿಂದ ಇಲ್ಲ ಅಡಾಪ್ಟ್ ಆಗೋದು ಹೆಂಗೆ ಅಂತ ಫಸ್ಟ್ ನನಗೆ ತುಂಬ ಭಯ ಇತ್ತು. ಬಟ್ ನಂದ ಸರ್ ಇಟ್ ಮೇಡ್ ಇಟ್ ಈಸಿ ಫಾರ್ ಮಿ. ಹೌದು ಮೇಡಮ್, ನಾನು 2 years HCL ಟೆಕ್ಗೆ ವರ್ಕ್ ಮಾಡ್ತಿದ್ದೆ. ಆಮೇಲೆ ಕ್ವಿಟ್ ಮಾಡಿ ಬಾಲುಮಹೇಂದ್ರ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಮಾಡಿದ್ದೀನಿ ಆ್ಯಕ್ಟಿಂಗ್ ಕೋರ್ಸ್. ಆಮೇಲೆ ಒಂದು 7-8 years ಥಿಯೇಟ್ರ್ ಮಾಡ್ತಿದ್ದೆ. ಆಮೇಲೆ ಇದು ಹಾಂ ಇಲ್ಲ, ಹಂಗೆ ಸುಮಾರು ಜನ ಥಿಯೇಟರ್ ಚೆನ್ನಾಗಿ ಸೂಪರ್ ಆಗಿತ್ತು, ಆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು, ಸಿನಿಮಾ ಒಂಥರ ಅಂತಾರಲ್ಲ. ನನಗೆ ಎರಡು ಚೆನ್ನಾಗಿದೆ ಮೇಡಮ್. ಅದಾದ್ರ ಚಾಲೆಂಜಸ್ ಅದಕ್ಕಿದೆ. ಥಿಯೇಟ್ರು ಅದೊಂಥರ ಎಕ್ಸ್ಪೀರಿಯನ್ಸು. ಇದು ಸಿನಿಮಾ ಬಂದು ಎಲ್ಲೋ ನಾವು ಬಿಟ್ಟಿರ್ತೀವಿ ಎಮೋಷನು, ಅದನ್ನ ಮತ್ತೆ ಎಲ್ಲಿಂದ ಕಂಟಿನ್ಯೂ ಮಾಡಬೇಕು, ಅದು ಚಾಲೆಂಜಿಂಗ್ ಆಗಿತ್ತು. ಇದ್ರ ಚಾಲೆಂಜಸ್ ಇದಕ್ಕಿದೆ. ಪರ್ಫೆಕ್ಷನ್ ಪ್ರೊಫೆಷನ್, ಹಾಂ ಇದು ಚೆನ್ನಾಗಿದೆ. ಥ್ಯಾಂಕ್ ಯು. ಅವ್ರು ಆ್ಯಕ್ಚುಲಿ ಬೇಡ ಅಂದರು. ಅಲ್ಲ ಬೇಡ ಅಂದಿಲ್ಲ, ಯೋಚನೆ ಮಾಡ ನಿನ್ನ ಇಷ್ಟ ಅಂತ ಹೇಳಿದ್ರು. ಅಡ್ವೈಸ್ ಏನಿಲ್ಲ ಮಾಡಿಲ್ಲ ಸರ್. ಅದಕ್ಕೆ ನಮ್ಮ ಟೀಮ್ ಅವ್ರ ಹತ್ರ ಹೋಗಿಲ್ಲ ನಾವು. ಅದು ಗೌರವದಿಂದ, ಸೊ ಭಯದಿಂದ. ಲವ್ಲಿ, ಸೊ ಆಲ್ ದ ವೆರಿ ಬೆಸ್ಟ್. ನೀವು ಸ್ವಲ್ಪ ಜಾಸ್ತಿನೇ ಸ್ಪೆಷಲ್, ಯಾಕಂದ್ರೆ ನಿಮ್ಮ ತಂದೆಯವ್ರ ಬಗ್ಗೆ ವಾಸು ಸರ್ ಅವ್ರು ಬಂದ ತಕ್ಷಣ ಹೇಳಿದ್ರು ಹಳೆ ಹುಲಿ ಅಂತ ಹೇಳಿದ್ರು. ಅವ್ರ ಬಗ್ಗೆ ನಾವೇನು ಕೆಲಸ ಮಾಡ್ತೀವಿ ಅದು ಮಾತ್ರ ಶಾಶ್ವತವಾಗಿ ಉಳಿಯತ್ತೆ ಅನ್ನೋದಕ್ಕೆ ಅದು ಸಾಕ್ಷಿ. ದ ವೇ ದೇ ರೆಕಗ್ನೈಸಸ್. ಸೊ ಅವರ ಕುಟುಂಬದ ಕುಡಿ ಅನ್ನೋ ಒಂದು ಭಾವನೆ. ಒಳ್ಳೇದಾಗ್ಲಿ ಇಡೀ ಟೀಮ್ಗೆ ಅಂತ ಹೇಳ್ತಾ ಇನ್ನೊಂದು ಹೇಳ್ಬೇಕು, ಇದು ಆಕ್ಚುಲಿ ಅವ್ರ ಬ್ಲೆಸ್ಸಿಂಗ್ಸ್ ಎಲ್ಲ ಇದೆ. ಬಟ್ ಇದು ಫಸ್ಟ್ ಯಾರಿಗೂ ಗೊತ್ತಿಲ್ಲ ನಮ್ಮ ಟೀಮಲ್ಲಿ ಈ ತರ ಬ್ಯಾಕ್ ಗ್ರೌಂಡ್ ಇಂದ ಬರ್ತಿದ್ದೀನಿ ಅಂತ. ಇದು ನನ್ನ ಎಫರ್ಟ್ ಅಲ್ಲೇ, ನನ್ನ ಥಿಯೇಟರ್ ಎಲ್ಲ ನೋಡಿ ಸರ್ ಸೆಲೆಕ್ಟ್ ಮಾಡಿದ್ದು, ಆಮೇಲೆ ಗೊತ್ತಾಗಿರ್ಬೋದು ಅವ್ರಿಗೆ. ಸೊ ಯಾ, ಥ್ಯಾಂಕ್ ಯು. ಎನಿವೇಸ್, ಈಗ ರಾಣಿ ವರಾದ್, ಸೂಪರ್, ಹ್ಯಾಟ್ಸ್ ಆಫ್ ಟು ಯು ಫಾರ್ ಸಚ್ ಅನ್ ಇನ್ಸ್ಪೈರಿಂಗ್ ಸೋಲ್. ಹೇಳಿ ನಿಮ್ಮ ಪಾತ್ರದ ಬಗ್ಗೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಫಸ್ಟ್ ನಾನು ಸೈನ್ ಮಾಡಿದ ಮೂವಿನೇ 1990s. ನಂದು ಸೇರು ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ವಿಡಿಯೋ ನೋಡಿ ಕರೆದು ನಂಗೆ ಆಪರ್ಚುನಿಟಿ ಕೊಟ್ಟಿದ್ದು. ಸೊ ಅದಕ್ಕೆ ನಾನು ನಂದು ಸರ್ಗೆ ಯಾವತ್ತೂ ಐ ವಿಲ್ ಬಿ ಥ್ಯಾಂಕ್ಫುಲ್. ಬಿಕಾಸ್ ಅವತ್ತು ಸರ್ ಕೊಟ್ಟಿದ್ದ ಆಪರ್ಚುನಿಟಿಯಿಂದ ಇವತ್ತು ನನಗೆ ಈ ಅವಕಾಶ ಸಿಕ್ಕೋ ಒಂದು ಮೂವಿಗೆ ಹೀರೋಯಿನ್ ಆಗಿದ್ದೀನಿ. ತುಂಬಾ ಕಷ್ಟಪಟ್ಟು ಶೂಟ್ ಮಾಡಿದೀವಿ, ಹಗ್ಲು ರಾತ್ರಿ. ನಾವೆಲ್ಲ ಹೇಗೆ ಅಂದ್ರೆ ವಿ ಆರ್ ಲೈಕ್ ಅ ಫ್ಯಾಮಿಲಿ. ಸೊ ಒಬ್ರು ಯಾವ್ದ್ರಲ್ಲೂ ಏನಕ್ಕೂ ಕಾಂಪ್ರಮೈಸ್ ಆಗದೆ ತುಂಬಾನೇ ಎಫರ್ಟ್ ಹಾಕಿದ್ದೀವಿ. ಸೊ ನಮ್ಮ ಎಫರ್ಟ್ಸ್ ಇವಾಗ ನಿಮ್ ಮುಂದೆ ಇದೆ. ನಾವು ಹಾಕಿದ ಎಫರ್ಟ್ಸ್ ಅಷ್ಟು ನಮ್ಗೆ 100% ಸಕ್ಸಸ್ ಸಿಗ್ಬೇಕಂದ್ರೆ ನಿಮ್ ಸಪೋರ್ಟ್ ನಮಗ್ ತುಂಬಾನೇ ಇಂಪಾರ್ಟೆಂಟ್. ಸೊ ಪ್ಲೀಸ್ ಎಲ್ರು ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ. ಜಾಸ್ತಿ ಇಲ್ಲ, ಆಕ್ಷನ್ ಇದೆ.
ನಂದಿಲ್ಲ ಆಕ್ಚುಲಿ, ನಂದು ಫುಲ್ ಟ್ರೆಡಿಷನಲ್ ಕ್ಯಾರೆಕ್ಟರ್ ಅದ್ರಲ್ಲಿ. ಚೆನ್ನಾಗಿದೆ ಕ್ಯಾರೆಕ್ಟರ್. ಹೇಗೆ ಅಂದ್ರೆ ಯಾರಾದ್ರೂ ಪಕ್ಕದಲ್ಲಿರೋರು ಸ್ವಲ್ಪ ಜೋರಾಗಿ ಮಾತಾಡಿದ್ರು ಅವಳು ಫುಲ್ ಹೆದರ್ತಿರ್ತಾಳೆ, ಆ ತರ ಇನ್ನೋಸೆಂಟ್ ಕ್ಯಾರೆಕ್ಟರ್ ಇದೆ.